खिशाखाली नको पेर राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुर्देवो महेश्वरा गुरुर साक्षात परब्रह्म तस्मै श्री गुरुवे नमः। गुरुर साक्षात परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಾಯ ಜಾಯ ರಘುವೀರ ಕುಂಡಲೀಕ ವರದಾ ಪಾರ್ವತಿ ರಾಜಾಧಿರಾಜ. जय जय राम कृष्ण हरे, 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 जय जय राम कृष्ण हरे. बोला पुंडली हरे विठ्ठल श्री ज्ञान राजाधिराज सद्गुरुनाथ महाराज की जय. काया वाचा मने झाला विष्णुदास, काया वाचा मने झाला विष्णुदास. काया वाचा मने झाला विष्णुदास, काया वाचा मने झाला विष्णुदास. काम क्रोध त्यास बाधित ना, काम क्रोध त्यास बाधित ना. काया वाचा मने
झाला विष्णुदास काया वाचा माने झाला विष्णुदास बाधेत नाम काम क्रोध त्यास बाधेत नाम काम विश्वासी तो करी स्वामीवरी सत्ता विश्वासी तो करी स्वामीवरी सत्ता सकळ भोगिता होय त्यांचे सकळ भोगिता होय त्यांचे काया वाचा माने झाला विष्णुदास काया वाचा झाला विष्णुदास काया वाचा माने काम क्रोध त्यास बाधेत काया वाचा माने झाला विष्णुदास काया वाचा तुका मने चित्त करावे निर्मळ तुका मने चित्त करावे निर्मळ येऊनी गोपाल राहे ते येऊनी गोपाल राहे ते काया वाचा माने झाला विष्णुदास काया वाचा माने झाला विष्णुदास काया वाचा माने झाला विष्णुदास काम क्रोध त्यास बाधेतना काया वाचा माने काया वाचा माने झाला विष्णुदास काया वाचा माने ठोपार कुमाये जय जय ठोपार कुमाये जय जय ठोपार कुमाये बोला पुंडलिक वरदा श्री ज्ञानदेव तुका राजा सद्गुरुनाथ काया वाचा मने झाला विष्णुदास काम क्रोध त्यास भादितना विश्वासी तो करी स्वामीवरी सत्ता सकळ भोगिता होय त्यांचे तुका म्हणे चित्त करावे निर्मळ येऊनी गोपाळ राहे तेथे ठोब्बार कुमाये जय जय ठोब्बार कुमाये ठोब्बार कुमाये बोला पुंडलिक वरदा श्री ज्ञानदेव तुका राजा ಪ್ರಥಮವಾಗಿ
ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೆಲ್ಲರ ಪರಮ ಗುರುಗಳು ಆಗಿರುವಂತಹ ಕ್ಷೇತ್ರಾಧಿಪತಿ ಸದ್ಗುರು ಸಮರ್ಥ ರಾಜೇಯ ರಾಮಚಂದ್ರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ವಿಶೇಷವಾದಂತಹ ಈ ಒಂದು ಮಹತ್ ಕಾರ್ಯದ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನಾವೆಲ್ಲರೂ ಭಾಗ್ಯವಂತರು. ಯಾವಾಗ ಭಕ್ತಿಯ ಒಂದು ಗ್ಲಾನಿ ಆಗ್ಲಿಕ್ಕೆ ಶುರು ಆಗ್ತದೆ, ಉತ್ತಮರಿಗೆ ತೊಂದರೆ ಆಗ್ಲಿಕ್ಕೆ ಶುರು ಆಗ್ತದೆ, ಜನರು ಪ್ರಪಂಚದೊಳಗೆ ಸಂಪೂರ್ಣ ಮುಳಿಗೆ ಪರಮಾರ್ಥದ ಕಡೆ ಮುಖ ಮಾಡಲಾರ್ದ ಕೇವಲ ಪ್ರಪಂಚಕ್ಕಾಗಿ ಬದುಕಲಿಕ್ಕೆ ಶುರು ಮಾಡ್ತಾರೆ. ಆ ಟೈಮ್ದಾಗ ಸದ್ಗುರುನಾಥ ಯಾರ ಅಂತಃಕರಣದಾಗರೆ ಹೊಕ್ಕು ಇಂಥ ಒಂದು ಕಾರ್ಯಕ್ರಮಗಳನ್ನಾಗಲಿ ಇಂಥ ಒಂದು ಪುಣ್ಯ ಕಾರ್ಯಗಳನ್ನಾಗಲಿ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾನೆ. ಸದ್ಗುರುನಾಥ ಪ್ರೇರಣೆ ಕೊಟ್ಟಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕಾಗ್ತದೆ, ಹೊರತಾಗಿ ನಾವಾಗೇ ಏನಾದರೂ ಮಾಡಬೇಕನ್ನುವಂಥದ್ದು ಕಲ್ಪನಾ ಮಾಡಿದರೆ ಅದು ಪ್ರಮಾಣಬದ್ಧವಾದಂತಹ ಒಂದು ವಿಚಾರ ಅನಿಸೋದಿಲ್ಲ. ಅದಕ್ಕೆ ಜೀವನದೊಳಗೆ ನಮ್ಮ ಜೀವನದೊಳಗೆ ಏನಾದರೂ ಒಂದು ಇಂಥ ಒಂದು ಅದ್ಭುತವಾದಂತಹ ಪಾರಮಾರ್ಥಿಕ ಘಟನೆಗಳಾಗಲಿ ಪುಣ್ಯ ಕಾರ್ಯಗಳಾಗಲಿ ನಮ್ಮಿಂದ ಘಟಿಸ್ತಾವ. ಇದರ ಅರ್ಥ ಏನು? ಹಿಂದೆ ಸದ್ಗುರುನಾಥನ ಒಂದು ಪ್ರೇರಣೆ ಇರ್ತದೆ. ಹಂಗೆ ಆ ಪ್ರೇರಣಾದ ಒಂದು ಉದ್ದೇಶದಿಂದ, ಆ ಸಮರ್ಥರ ಒಂದು ಪ್ರೇರಣಾದ ಕಾರಣದಿಂದ ನಮ್ಮ ಮಹೇಶ್ ಅವರಾಗಲಿ, ನಮ್ಮ ಅಶೋಕ್ ಅವರಾಗಲಿ, ನಮ್ಮ ಈರಣ್ಣವರಾಗಲಿ, ಅವ್ರ ಕುಟುಂಬ, ಈ ಒಂದು ವಿಶ್ವಕರ್ಮ ಸಮಾಜದ ಒಂದು ಸಮರ್ಥರ ಭಕ್ತರು, ನಮಗಿನ್ನ ಕಲ್ಪನಾ ಇಲ್ಲ. ವಿಶ್ವಕರ್ಮ ಸಮಾಜದೊಳಗೆ ನಮ್ಮ ಮಹಾರಾಜರ ಭಕ್ತರು ಎಷ್ಟು ಇದ್ದಾರಂದ್ರೆ, ಎಷ್ಟು ಶ್ರದ್ಧಾವಂತರಿದ್ದಾರಂದ್ರೆ ಅದನ್ನು ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಹಾರಾಜರು ತಮ್ಮ ಭಕ್ತಿ ಕಾರ್ಯದ ಒಂದು ಬೇರನ್ನು ಮೊದಲು ಊರಿದ್ದೇ ಎಲ್ಲಿಪ್ಪ ಅಂದ್ರೆ ಮೂರಣಿಕೆರೆ ಒಳಗೆ. ಅದು ವಿಶ್ವಕರ್ಮದ ಸಮಾಜದ ಈ ಎಲ್ಲ ಜನರನ್ನು ತಗೊಂಡು ಅವರು ಭಕ್ತಿ ಕಾರ್ಯವನ್ನು ಮುಂದುವರಿಸಿದರು. ಇಷ್ಟೊಂದು ಹೆಮ್ಮರವಾಗಿ ಇವತ್ತು ಬೆಳೆದದ. ಸಮರ್ಥರಂತಾರ, ಸೂರ್ಯಡ್ರಂಗೆ ನೀವು ನರದೇಹಾಚೆ ಉಚಿತ काही करावे आत्महित यथानुशक्त्या चित्त वित्त सर्वोತ್ತಮಿ ಲಾವಾವೆ. ಸಮರ್ಥರ ದಾಸಬೋಧನೊಳಗೊಂದು ಮಾತು ಹೇಳ್ತಾರೆ, ಮನುಷ್ಯ ಜನ್ಮಕ್ಕೆ ಬಂದದ್ದು ವಿಶೇಷ. ನೀವಂದ್ರೇನು ಅದ್ರಾಗ ನಾನು ಇದ್ದೀನಿ. ಆಮೇಲೆ ಸತ್ಸಂಗ ಸಿಕ್ಕುದು ಅದಕ್ಕಿಂತ ವಿಶೇಷ. ನಮಗೆ ಸತ್ಸಂಗದೊಳಗೆ ನಾವು ಭಾಗವಹಿಸುವಂಥ ಒಂದು ಅವಕಾಶ ಇಲ್ಲಿ ಸಿಕ್ಕಿದ್ದು ಇದೊಂದು ದೊಡ್ಡ ಸುಕೃತ. ಇನ್ನು ಈ ಸತ್ಸಂಗದ ಮುಖೇನ ನಮಗೆ ಸದ್ಗುರುಗಳ ಒಂದು ಕೃಪೆಯನ್ನು ಹೆಂಗೆ ಪಡ್ಕೋಬೇಕನ್ನುವಂತಹ ಒಂದು ಏನು ಒಂದು ಅದರದ್ದೊಂದು ಒಂದೊಂದು ಸೂತ್ರ ಏನದಲ್ಲ, ಅದನ್ನು ನಮಗೆ ಮಹಾರಾಜರು ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಅವ್ರ ಇಚ್ಛೆ ಅದಲ್ಲ. ಈ ಇಚ್ಛಾದೊಳಗೆ ನಾವು ಪಾಲ್ಗೊಂಡೆವು. ಸದ್ಗುರುಗಳಿಂದ ಅನುಗ್ರಹಿತರಾದ ಮಾತ್ರಕ್ಕೆ ಸದ್ಗುರುಗಳ ನಾವು ಪರಿಪೂರ್ಣ ಏನಪ್ಪ ಮುಕ್ತರಾದೆವು ಅಂತಿಲ್ಲಂತಾರವ್ರು. ಸದ್ಗುರುಗಳಿಂದ ನಾವು ಅನುಗ್ರಹಿತರಾದ ಮೇಲೆ ನಾವು ಮುಕ್ತರಾದೇವ್ರು ಅಂತ ಹಂಗಲ್ಲ. ಮನೋಣಿ ಸದ್ಗುರು ಕರಾವ ಸತ್ಸಂಗ ಶೋಧೂನಧರಾವ ತತ್ವ ವಿಚಾರ ವಿವರಾವ ಅಂತರ್ಯಾಮಿ. ಸಮರ್ಥರಂತಾರ, ಉಪದೇಶ ತಗೊಂಡು ಮನ್ಯಾಗ ಕೂತ್ರ ಮುಕ್ತ ಆಗುವುದಿಲ್ಲ ನೀನು. ಸತ್ಸಂಗ ಶೋಧೂನಧರಾವ ಅಂತಾರವ್ರು. ಸತ್ಸಂಗಗಳನ್ನು ಶೋಧ ಮಾಡಿ ನೀವು ಹೋಗು, ಹುಡುಕ್ಯಾಡ್ಕೊಂಡು ಹೋಗು. ಕರೆದ್ರನ ಹೋಗಬೇಕು, ಪತ್ರ ಬರೆದ್ರನ ಹೋಗಬೇಕು, ಒಮ್ಮೆ ಕರೆದ್ರೆ ಯಾಕೆ ಹೋಗಬೇಕು, ಇವೆಲ್ಲ ಕಲ್ಪನೆ ಮಾಡಬೇಡ. ಹುಡುಕ್ಯಾಡ್ಕೊಂಡು ಹೋಗಂತಾರವ್ರು. ಸತ್ಸಂಗ
ಶೋಧೂನದರಾವ. ಆಮೇಲೆ ಸತ್ಸಂಗದೊಳಗೆ ಯಾರು ಏನು ಹೇಳ್ತಾರ, ಅವೇನು ಹೇಳ್ತಾನ, ಅವಾಗ ಎಷ್ಟು ವಯಸ್ಸಾಗ್ಯಾವ, ಯಾವಾಗ ಬಂದಾನೆ ಅಧ್ಯಾತ್ಮದಾಗ, ನಮ್ಕಿಂತ ಮೊದಲು ಬಂದಾವ, ನಮ್ಮ ಮುಂದಿನ ಹುಡುಗ, ಇವೆಲ್ಲ ಹುಚ್ಚುಚ್ಚಾರ ಕಲ್ಪನಾ ಮಾಡ್ಕೋಬೇಡ್ರಿ ಅಂತಾರ. ಇಲ್ಲೇ ಈ ಸ್ಥಾನದಾಗ ಕೂತ್ಕೊಂಡು ಏನಾದರೂ ಸದ್ಗುರುಗಳು ನುಡಿಸ್ತಿದ್ರು ಅಂದ್ರೆ ಅದ್ರ ಹಿಂದೆ ಸದ್ಗುರುಗಳ ಒಂದು ಪ್ರೇರಣೆ ಇರ್ತದೆ. ಒಳಗೆ ಅವ್ರು ಕೂತು ನಮಗಾಗಿ ಇದನ್ನು ನುಡಿಸ್ತಿರ್ತಾರೆ ಅಂತ ತಿಳ್ಕೊಂಡು ಇಲ್ಲಿ ಹೇಳುವಂಥ ತತ್ವ ವಿಚಾರ ವಿವರ ಅವ. ಅಂತರ್ಯಾಮಿ ಮನೆಗೆ ಹೋಗಿ ಇದನ್ನು ಚಿಂತನೆ ಮಾಡ್ರಿ ಅಂತಾರ ಅವ್ರು. ಇಲ್ಲಿ ಕೇಳಿ ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ. ನಾವೇನು ಮಾಡ್ತೇವೆ, ರಗಡ್ ಕೇಳಿ ಬಿಟ್ಟೇವಡ್ರಿ ಅಂತೇವೆ ನಾವು. ಯಾರು ಕೇಳಿದ್ರೆ ರಗಡ್ ಸತ್ಸಂಗ ರೀ, ಏನು 15-20 ವರ್ಷ ಆತ ಈಗ ಸತ್ಸಂಗದಾಗ ಒಂದು ನಮೂನಿ ಸತ್ಸಂಗದನ್ನ ಒಂದು ನಮೂನಿ ಇದು ಆದಾಗ ಆಗಿಬಿಟ್ಟದ ನಮಗೆ ಅಲರ್ಜಿ. ಈಗ ರಗಡ್ ಕೇಳಿಬಿಟ್ಟೇವು ನಾವು ಅಂತ ಅಂದ್ರೆ ನೀವು ಇಲ್ಲಿ ತನಕ ಏನು ಕೇಳಿರಲ್ಲ ಅದನ್ನ ಕೇಳಿದ್ದನ್ನು ಬಿಟ್ಟುಬಿಟ್ರಿ. ಅದಕ್ಕೆ ತುಕೋಬರಾಯರಂದ್ರು ಆತ ತಾರಿ ಪುಡೆ ಹಾತಿ ಉಪದೇಶ, ಆತ ತಾರಿ ಪುಡೆ ಹಾತಿ ಉಪದೇಶ, नका करो नाच आयुष्याच्या, नका करो नाच आयुष्याच्या, सकाळाचे पाये माझे दंडवत, सकाळाचे पाये माझे दंडवत, सकाळाचे पाये माझे दंडवत. आता तरी पुढे हाती उपदेश. ತುಕೋಬರಾಯರಂತಾರ ಇನ್ನರೇ ನನ್ನ ಮಾತು ಕೇಳ್ರಿ ಅಂತಾರ ಅವರು. ಇನ್ನರೇ ಈ ನನ್ನ ಉಪದೇಶ ಕೇಳ್ರಿ ಅಂದ್ರೆ ಇಷ್ಟೋ ತನಕ ನೀವು ಕೇಳಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆಗಿಬಿಡ್ತವ್ರಿಗೆ. 4,01,34,000 ಅಭಂಗಗಳನ್ನು ಬರದೆ ಮನಿ ಓಡಿ ಅಡ್ಡಾಡಿ ಅವನ ಅಂದು ತೋರಿಸಿದೆ. ಆದರೂ ಇದ್ದಂಗಿರೋ ಸಿದ್ದೇಶ್ವರ ಹೊರಕೆಂತರೂ ಕಾಣವಲ್ತಾಗ್ಯದ. ಅದಕ್ಕೆ ಆತ ತರಿ ಇನ್ನರೆ ಆತ ತರಿ ಪುಡೆ ಹಾತಿ ಉಪದೇಶ, ನಕಾ ಕರು ನಾಶ ಆಯುಷ್ಯಾಚ. ಆಯುಷ್ಯದ ನಾಶ ಮಾಡ್ಕೋಬೇಡ್ರಪ್ಪ. ಎಷ್ಟು ವರ್ಷ ಸತ್ಸಂಗ ಮಾಡಿರೋದು ಮುಖ್ಯ ಅಲ್ಲ, ಎಷ್ಟು ಬದಲಾವಣೆ ಆಗಿರೋದಂಥದ್ದು ಮುಖ್ಯದ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಸಂತೋಷ ಅನ್ನಿಸ್ತದ, ತಿಂಗಳಿಗೊಮ್ಮರೆ ಸತ್ಸಂಗ ಮಾಡೋಣ ಅಂತೇಳಿ ಒಂದು ಏನೋ ಸಣ್ಣ ಹುಡುಗರು ಅಂತಲ್ಲಿ ವಿಚಾರ ಬಂದವು. ನಾ ಅಂತೀನಿ ಈ ವಿಚಾರ ಬಂದದಲ್ಲ, ಇವರೇನು ಸಣ್ಣ ಹುಡುಗರು ಇವರು. ಈಗ ನೀವು ಲೆಕ್ಕ ತೆಗೆದ್ರೆ ಅಂದ್ರೆ 66 ವಯಸ್ಸು ಮನುಷ್ಯನ ಆಯುಷ್ಯದ. ಈಗ 100 ವರ್ಷ ಬದುಕುವುದಿಲ್ಲ. 100 ವರ್ಷ ಬದುಕಿದ್ರಂದ್ರೆ ಇನ್ನ ಸಣ್ಣವ್ರು ಅನ್ಬೋದು. 60ರಾಗ ಅರ್ಧ ತೆಗಿ, ಎಷ್ಟು ಉಳಿತು? ಒಂದು 30 ಸನಿಯಕ್ಕೆ ಬಂದವರೆಲ್ಲರೂ ನೀವು ಅರ್ಧ ಆಯುಷ್ಯನವರೇ ನೀವೆಲ್ಲರೂ. ಹೌದಲ್ಲ? ಅರ್ಧ ಆಯುಷ್ಯನಾಗ ವಾನಪ್ರಸ್ಥಕ್ಕೆ ಹೋಗ್ಬೇಕು ನಾವು. 100 ವರ್ಷ ಇದ್ರೆ 50ನೇ ವರ್ಷಕ್ಕೆ ಸಂಸಾರ ತ್ಯಾಗ ಮಾಡಿ ವನಕ್ಕೆ ಹೋಗ್ಬೇಕು ನಾವು. ಮತ್ತು ನೀವು 60 ವರ್ಷ ಆಯುಷ್ಯನೊಳಗೆ ನೀವು 30 ವರ್ಷನವ್ರು ಇದ್ದೀರಿ, ನೀವು ಖರೆ ಅಂದ್ರೆ ವನಕ್ಕೆ ಹೋಗ್ಬೇಕಿನ್ನ ಸತ್ಸಂಗ ಮಾಡೋದ ವಿಚಾರ ಮಾಡ್ಲಿಕ್ಕೆ. ಅದು ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಓ ಅಕಸ್ಮಾತ್ ನಿಮ್ಮೊಳಗೆ ತಂಬಾಕು ತಿನ್ನಬೇಕಂತ ಅನಿಸಿತ್ತಂತ ತಿಳ್ಕೊರಿ ನೀವು, ಅಥವಾ ಏನರ ಸ್ವಲ್ಪ ತಗೋಬೇಕಂತ ಅನಿಸಿತ್ತಂದ್ರೆ, ಇಂಥವೇನರೇ ಮಾಡೋದಿತ್ತಂದ್ರೆ ಹಿರಿಯರನ್ನ ನೀವು ಪದ್ಧತಿ ಕೇಳ್ಕೊಂಡು ಮಾಡ್ರಿ. ಸತ್ಸಂಗ ಮಾಡಬೇಕಾದ್ರೆ
ಇಷ್ಟು ಅದನ್ನು ಮಿಜಿ ಮಿಜಿ ಯಾಕೆ ಮಾಡ್ಕೋತೀರಂತ ಮಾಡ್ರಿ. ಹಿರಿಯರೇನು ಸತ್ಸಂಗ ಮಾಡಬೇಡ ಅಂತ ಅನ್ನೋದು ಇನ್ನಿ ತನಕ ಎಲ್ಲರೂ ರೆಕಾರ್ಡ್ ಅವನು. ಸತ್ಸಂಗ ಮಾಡ್ಬೇಕಂದ್ರೆ ಮಾಡಬೇಡ್ರು ಅಂತಂದಾರನೇ ಯಾರ್ರಿ? ಇಲ್ಲ ಇಲ್ಲ, ಯಾಕಂದ್ರೆ ಹಿರಿಯರಿಗೆ ಇದೇ ಬೇಕಾಗ್ಯದ, ಹೌದಲ್ಲ? ಮತ್ತಂದಾಗ ಹಿರಿಯ ತಂಬಾಕು ತಿನ್ನೋದಿದ್ರೆ ಕೇಳ್ರಿ, ನಾ ತಂಬಾಕು ಶುರು ಮಾಡ್ಬೇಕಂತ ಮಾಡೇವ್ರಿ, ಮತ್ತೆ ಹೇಗೆ ಮಾಡ್ತಿರೋ ಹೌದಲ್ಲ? ಅದಕ್ಕೂ ಉತ್ತಮ ಕಾರ್ಯ ಮಾಡಲಿಕ್ಕೆ ಹಿರಿಯರ ಅನುಮತಿ ಯಾವಾಗಲೂ ಇದ್ದೇ ಇರ್ತದೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಸಮರ್ಥರ ಅನುಮತಿ ಇರ್ತದೆ. ನೀವು ಸತ್ಸಂಗ ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ಅಂದ್ರೆ ಇದ್ರ ಹಿಂದೆ ಪ್ರೇರಣಾ ಸಮರ್ಥದ ಅಂತೇಳಿ ನೀವು ಬಾಯಲ್ಲೇ ಇವತ್ತು ಮಾತಾಡಿರಿ, ಒಂದು ತಿಂಗಳಿಗೆ ಮಾಡೋಣ ಅಂತೇಳಿ, ಹೌದಲ್ಲ? ಅಂದಾಗ ಚಲೋ ಕೆಲಸ ಲಘುನ ಶುರು ಮಾಡ್ರಿ. ಕೆಟ್ಟ ಕೆಲಸಕ್ಕೆ ಪರ್ಮಿಷನ್ ಕೇಳಿದ್ರೆ ಏನು ತಪ್ಪಿಲ್ಲ, ಕೇಳಬೇಕು. ಟೊಬ್ಬಾರ ಕುಮಾರೇ ಟೊಬ್ಬಾರ ಕುಮಾರೇ. ಓ 23 ವರ್ಷ ನಾವು ವಿಜಾಪುರದಿಂದ ಪಾದಯಾತ್ರೆ ಬಂದೆವು. ನಮ್ಮ ಮನೆಯಿಂದ ಬರ್ತಿತ್ತು 23 ವರ್ಷ ಏನ. ಆ 23 ವರ್ಷದ ಪಾದಯಾತ್ರಾದ ಪಾಂಪ್ಲೆಟ್ನಾಗ ನಾನು ಇದೇ ಅಭಂಗವನ್ನು ಬರೆದಿದ್ದೆ. ನಿಮಗೆ ಯಾರಿಗೆ ನೆನಪಿರ್ಲಿಕ್ಕಿಲ್ಲ, ನನ್ನ ಕಡೆ ಇಟ್ಟು ನೋಡಿ ಪಾಂಪ್ಲೆಟ್. ಕಾಯಾವಾಚ ಮನೆ ಝಾಲಾ ವಿಷ್ಣುದಾಸ ಕಾಮಕ್ರೋಧ ತ್ಯಾಸ ಬಾದೀತನ. ಅದ್ರಾಗ ಇದ್ರನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಿತ್ತದು. ಈ ಅಭಂಗದೊಳಗೆ ತುಕಬ್ಬಾರ ಏನಂತಾರ, ಕಾಯ ಶರೀರದಿಂದ, ವಾಚ ವಾಣಿಯಿಂದ, ಮನೆ ಮನಸ್ಸಿನಿಂದ, ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಯಾರು ಸದ್ಗುರುವಿನ ಅನನ್ಯ ದಾಸ್ಯತ್ವ ಅನನ್ಯ ಸೇವೆಯನ್ನು ಮಾಡ್ತಾರಲ್ಲ ಅವ್ರಿಗೊಂದು ವಿಶೇಷ ಲಾಭ ಆಗ್ತದಂತ. ಈ ಅಭಂಗನ್ಯಾಗ ಲಾಭ ಆಗ್ತದ. ಕಾಯ ಅಂದ್ರೆ ಶರೀರದಿಂದ, ಶರೀರದ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇವನ್ನ ದುಡಿಸ್ಬೇಕು. ಅಂದ್ರೆ ಕೈಯ ಕಾಲ ಏನವ ನೋಡಿ ನಿಮಗೆ ಅವೆಲ್ಲ ಇವು ಏನಾಗ್ಯಾವ ಗೊತ್ತನ? ಇವೊಂದು ನಮೂನೆ ನಮಗೆ ರೋಗ ಹತ್ತಿದಂಗಾಗ್ಯಾವ, ರೋಗ ಹತ್ತಿದಂಗಾಗ್ಯಾವ. ಅದಕ್ಕೆ ಇವರು ದಾಸರು ಏನಂತಾರ, ಆವರೋಗವು ನನಗೆ ದೇವಧನ್ವಂತ್ರಿ, ಆವರೋಗವು ನನಗೆ ದೇವಧನ್ವಂತ್ರಿ, ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ, ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ, ಆವರೋಗವು ನನಗೆ ದೇವಧನ್ವಂತ್ರಿ. ಹೋ, ಆವರೋಗವು ನನಗೆ ದೇವಧನ್ವಂತ್ರಿ, ಸಾವಧಾನತೆಯನ್ನು ಕೈ ಹಿಡಿದು ನೋಡಯ್ಯ ಅಂತೇಳಿ ಗೋಪಾಲದಾಸರು ಭಗವಂತ ಗುರುನಾಥಗ ನನಗೇನಾರ ರೋಗ ಆಗ್ಯದ, ಹರಿಪಾದ ಸೇವೆಗೆ ಎನ್ನ ಹಸ್ತಗಳು ಸಲಿಸವು, ಗುರಿಯರಂಗರಿಗೆ ತಲೆಭಾಗದು ಅಂದ್ರೆ ನನಗೆ ಈ ಏನರ ಪೂಜಾ ಗೀಜಾ ಮಾಡ್ಬೇಕಂದ್ರೆ ಕೈನೇ ಒಯ್ಯಲ್ವಲ್ಲೋ ಆಗ್ಯಾವ. ಆಮೇಲೆ ಹರಿಪ್ರಸಾದ ಜೀವಿಗೆ ಸವಿ ಆಗೋದು, ಇವೇ ಏನಪ್ಪ ಪಿಜ್ಜಾ ಗಿಜ್ಜಾ ಇವ ಅಗದಿಗಳ ರುಚಿ ಅನ್ನಿಸ್ತಾವ, ಪ್ರಸಾದ ರುಚಿ ಅನಿಸೋಲ್ತಾಗ್ಯದ ನನಗೆ ನಾಲಿಗೆಗೆ. ಆಮೇಲೆ ಈ ನಿರ್ಮಾಲ್ಯವಲ್ಲ, ಈಗ ಇಷ್ಟೆಲ್ಲ ಹೂಗಳಲ್ಲ, ಇದ್ರ ವಾಸ ಸೇರೋಲ್ತಾಗ್ಯದ ಮೂಗಿಗೆ. ಎಲ್ಲರೇ ಯಾತ್ರಾ ಹೋಗ್ಬೇಕಂದ್ರೆ ಕಾಲ ಹೇಳವಲ್ಲು ನಮಗೆ. ಅಂದ್ರೆ ಏನರೇ ರೋಗ ಆಗ್ಯದ ನನಗೆ, ಇದನ್ನು ಸಾವಧಾನತೆಯನ್ನು ಕೈ ಪಿಡಿ. ನೀನು ನೋಡಪ್ಪ ಮಾರಾಯ ನನಗೆ ಹಿಂಗಾಗ್ಯದ. ಈ ರೋಗ ಹತ್ತಿದ್ದಕ್ಕೆ ನಮಗೆ ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ. ಮತ್ತು ಹೋಗ್ಬೇಕಂತೇಳಿ ಮನಸ್ಸು ಬಂದದ ಅಂತಂದ್ರೆ ಮಹಾರಾಜರ ದೊಡ್ಡ ಕೃಪಾ, ಹೌದಲ್ಲ?
ಮಹಾರಾಜರ ದೊಡ್ಡ ಪ್ರೇರಣೆ ಹೌದಲ್ಲ. ಇದರಿಂದ ಏನು ಲಾಭ ಆಗ್ತದೆ? ಲಾಭ ನೋಡಿ ಆಗಾಡ ಏನು ಲಾಭ ಆಗ್ತದೆ? ಕಾಯ ವಾಚ ಮನೆ ಸಾಲ ವಿಷ್ಣುದಾಸ ಏನಾಗ್ತದೆ? ಕಾಮ ಕ್ರೋಧ ತ್ಯಾಸ ಬಾಧಿತನ. ಯಾರು ಈ ಸೇವಾ ಮಾಡ್ಯಾರಲ್ಲ ಪಾದಯಾತ್ರೆ, ಇವನ್ನೆಲ್ಲ ಬಳಸ್ಯಾರಲ್ಲ ಗುರುನಾಥನ ಒಂದು ಸೇವೆಗಾಗಿ, ಕಾಮ ಮತ್ತು ಕ್ರೋಧ ಅವ್ರಿಗೆ ಬಾಧಿಸೋದಿಲ್ಲ, ಉಳ್ಕಿದವ್ರು ಎಲ್ಲರಿಗೂ ಬಾಧಿಸ್ತದ. ಮತ್ತು ಇದನ್ನು ದುಡಿಸಲಿಲ್ಲ ಅಂದ್ರೆ ಬಾಧಿಸತ್ತದ. ಕಾಮ ಕ್ರೋಧ, ಕಾಮ ಕ್ರೋಧ ಎರಡು ಬಾಧಿಸಿದ್ವು ಅಂದ್ರೆ ತಿಳ್ಕೊರಿ ನೀವು, ನಮ್ಮನ್ನು ಅಧಪ್ಪತನಕ್ಕೆ ಇಳಿತಾರೆ. ಭಗವದ್ಗೀತೆದೊಳಗೆ ಹೇಳ್ತಾರೆ ನೋಡ್ರಿ, ಧ್ಯಾಯತೋ ವಿಷಯಾನ್ ಪುಂಸ ಸಂಗತ್ಸೆ ಸೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಧ್ಯಾಯತೋ ವಿಷಯಾನ್ ಪುಂಸ ಸಂಗತ್ಸೆ ಸೂಪಜಾಯತೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀ ವಿಷಯ ಸಂಘದೊಳಗೆ ಭಾಳ ಕಾಲ ಕಳೀಲಿಕ್ಕತ್ತೆ ಅಂತ ತಿಳ್ಕೊ. ನಿನಗೆ ಅಲ್ಲೇ ಕೂಡಂಗೆ ಆಗ್ತದೆ, ಮನೆಯಾಗೇ ಕೂಡಂಗೆ ಆಗ್ತದೆ. ಒಟ್ಟ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಇವ್ರ ಸುತ್ತಮುತ್ತಲೇ ಇರಬೇಕು, ಒಟ್ಟನ ಅಲ್ಲೇ ಇರಬೇಕು, ಮನೆ ಬಿಟ್ಟ ಬರಬಾರ್ದು. ಹಿಂಗೆ ಒಂದು ನಮೂನಿ ಮನಸ್ಸಿನಾಗ ಯಾಕೆ ಆಗ್ತದ್ರೆ? ಇದೊಂದು ರೀತಿ ರೋಗ ಅದು. ಯಾಕಂದ್ರೆ ಅಲ್ಲೇ ಕೂಡ್ಬೇಕಂತ ಹೇಳಿದ್ರೆ ಅಲ್ಲಿ ಮನಸ್ಸಿನ ಒಂದು ಕೆಲಸ ಏನದ ಅಂದ್ರೆ ನೀವು ಅದನ್ನು ಎಲ್ಲಿ ಹಚ್ಚಿಡ್ತಿರಲ್ಲ ಅಲ್ಲಿ ಇರ್ಬೇಕಂತ. ನೀವು ಸತ್ಸಂಗದಾಗ ಮೇಲೆ ಮೇಲೆ ಕೂಡಿಸ್ರಿ, ನೀವು ಸತ್ಸಂಗದಾಗ ಇರ್ಬೇಕನ್ನೋದು. ಈಗ ಸತ್ಸಂಗನೇ ಬಂದಾಗ್ಯಾವ, ಈಗ ಸತ್ಸಂಗ ಮಾಡ್ಬೇಕಂತ ಯಾರಿಗೂ ಅನಿಸಿಲ್ಲ. ಅಂಥದ್ರೆ ನಿಮಗೆ ಅನಿಸ್ಯದಂದ್ರೆ ಮತ್ತೆ ಭಾರಿ ನಾವಿದು ಟೊಪ್ಪಾರ ಕುಮಾಯೇ ಟೊಪ್ಪಾರ ಕುಮಾಯೇ. ಓ ಅಲ್ಲೇ ಕೂಡ್ಬೇಕನ್ನಿಸ್ತದ. ಒಂದೊಂದು ವಸ್ತು ವಿಷಯಗಳ ಮೇಲೆ ಇಚ್ಛಾ ಪ್ರಾಪ್ತ ಆಗೋದಕ್ಕೆ ಕಾಮ ಅಂತಾರೆ. ಕಾಮ ಅಂದ್ರೆ ಏನು? ಬರೀ ಗಂಡ ಹೆಂಡತಿ ಇವು ಮಿಲನಕ್ಕೆ ಕಾಮ ಅಲ್ಲ, ಇಚ್ಛಾ, ಮನಸ್ಸಿನ ಇಚ್ಛೆಗೆ ಕಾಮ ಅಂತಾರೆ. ನಿಮಗೇನು ಒಂದು ಬೇಕು ಅಂತಂದ್ರೆ ಅದು ಸಿಗಲಿಲ್ಲ ಅಂದರೆ ಸಿಟ್ಟು ಬರ್ತದೆ. ಕ್ರೋಧಾತ್ ಭವತಿ ಸಮೋಹ. ಆಮೇಲೆ ಅದ ಸಿಕ್ತಂದ್ರೆ ಅದು ನನ್ನಂತಲೇ ಇರಬೇಕಂತೇಳಿ ಒಳಗೆ ಇಚ್ಛಾ ಆಗ್ತದೆ. ಸಮೋಹ ಸ್ಮೃತಿ ವಿಭ್ರಮ. ಅದನ್ನು ಯಾರೇ ಕಸ್ಕೊಂಡ್ರೆ ಅಂದ್ರೆ ಬುದ್ಧಿ ಭ್ರಮ ಹಾಕಿ ಕೂತ್ಬಿಡ್ತದೆ. ನೋಡ್ರಿ ಇವೆಲ್ಲ ಇವು ಅಧಿಕಾರ ಪ್ರತಿಷ್ಠೆ ಇವೆಲ್ಲ ಹಿಂಗೆ ಹಾಕಿ ಕೊಡ್ತಾವೆ. ಯಾಕಂದ್ರೆ ಬುದ್ಧಿ ಭ್ರಮ ಆಗಿಬಿಡ್ತದೆ. ಅದು ಯಾವುದೇ ಒಂದು ವಿಷಯವನ್ನು ಎಷ್ಟು ಹಚ್ಕೋಬೇಕು ಅಷ್ಟೇ ಹಚ್ಕೋಬೇಕು. ಅತಿ ಹಚ್ಕೊಂಡೇವೆ ಅಂತ ತಿಳ್ಕೊರಿ ನೀವು, ನಮ್ಮ ಬುದ್ಧಿನೇ ಭ್ರಮ ಮಾಡಿಬಿಡ್ತದೆ. ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಭ್ರಮ ಆಗ್ತದೆ, ಬುದ್ಧಿನಾಶ ಆಗ್ತದೆ. ಬುದ್ಧಿನಾಶಾತ್ ಪ್ರಣಶ್ಯತಿ, ಮುಗಿಸೇ ಬಿಡ್ತಂತ. ಅದಕ್ಕೆ ಅವರಂದರು ಕಾಯ ವಾಚ ಮನೆ ಸಾಲ ವಿಷ್ಣುದಾಸ ಕಾಮ ಕ್ರೋಧ ತ್ಯಾಸ ಬಾಧಿತನ. ಇದನ್ನು ಮ್ಯಾಲಿಂದ ಮ್ಯಾಲೆ ಮಾಡ್ರಿಪ್ಪ ಅಂದ್ರೆ ಇವತ್ತೇನು ಇವರೆಲ್ಲರೂ ಒಂದು ದೊಡ್ಡ ಕ್ಷೇತ್ರ, ಮಹಾನ್ ಕ್ಷೇತ್ರದ, ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಕಲ್ಪನಾ ಮಾಡ್ಬೇಕಂದ್ರೆ ಸಮರ್ಥ ದ್ವಯರು, ಇಬ್ಬರು ಸಮರ್ಥರು ಬ್ರಹ್ಮಜ್ಞಾನಿಗಳ ಒಂದು ನಡು ನಾವು ಕೂಡುವಂಥ ಅವಕಾಶ ಮಹಾರಾಜರು ಕಲ್ಪಿಸಿಕೊಟ್ಟಾರಂದ್ರೆ ನಮ್ಮಂಥ ಪುಣ್ಯವಂತರೇ ಯಾರೂ ಅಲ್ಲ. ಇದು ದೊಡ್ಡ ಕ್ಷೇತ್ರ. ಇದಕ್ಕಿಂತ ಹೆಚ್ಚಿನ ಕ್ಷೇತ್ರ ನಿಮಗೆ ಸಿಗುವುದಿಲ್ಲ. ಯಾಕಂದ್ರೆ ಇದು ಎಲ್ಲ ತೀರ್ಥಗಳ ಒಳಗೆ ಸ್ನಾನ ಮಾಡಿದಂತಹ ಒಂದು ಪುಣ್ಯ ಇಲ್ಲೇ ಬರ್ತದಂಥದ್ದು. ಹೌದಲ್ಲ? ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರುರಾಯಾತಿ ಕಾಳೀಶ್ವರ ಸುರವರ ವಿಮಾನ ಉತ್ತರಾಯಾತಿ. ಧನ್ಯ ಧನ್ಯ ಸದ್ಗುರುರಾಯಾತಿ ಧನ್ಯ ಧನ್ಯ ಹೋ ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರುರಾಯಾತಿ ಕಾಳೀಶ್ವರ ಸುರವರ ವಿಮಾನ ಉತ್ತರಾಯಾತಿ. ಧನ್ಯ ಧನ್ಯ ಈ ಸದ್ಗುರುನಾಥನ ಪ್ರದಕ್ಷಿಣೆ ಹಾಕಲಿಕ್ಕೆ ದೇವತೆಗಳು ವಿಮಾನದಾಗ ಬರ್ಲಿಕ್ಕತ್ತಾರಂತ. ಆ ವಿಮಾನದಿಂದ ಇಳಿಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತ. ಸುಮ್ ಇಳಿಬೇಕಿಲ್ಲ ಅವ್ರು. ನಾವು ಹೋಗಿ ಮೊದಲು ಪ್ರದಕ್ಷಿಣೆ ಆಗಬೇಕು, ನಾವು ಹೋಗಿ ಸದ್ಗುರುನಾಥಕ್ಕೆ ಪ್ರದಕ್ಷಿಣೆ ಹಾಕಬೇಕು ಅನ್ನುವಂಥ ಒಳಗೆ ತವಕ.
ಅದ್ರ ಸಂಬಂಧ ಗಡಬಡ್ ಮಾಡ್ಲಿಕ್ಕತ್ತಾರ. ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾತಿ ಸಾಲಿ ಸ್ವರ ಸುರವರ ವಿಮಾನ ಉತ್ತರಾಯಾತಿ. ಧನ್ಯ ಧನ್ಯ पदोपदी घडले अपार पुण्याच्या राशी. सकळ तीर्थे घडले अम्मा आदि करुणिकासी. धन्या धन्या हो धन्य धन्या हो प्रदक्षिणा सद्गुरु रायासी साली सर सरवरा विमान उतरा. कोटि ब्रह्म हत्या हरिता करिता दंडवत. कोटि ब्रह्म हत्या हरिता करिता दंडवत. लोटांगण घालिता मोक्ष लोळे पायता. धन्या धन्या हो गुरुभजनाच्या महिमा नकळे निगमागमासी. गुरुभजनाच्या महिमा नकळे निगमागमासी. अनुभव जे जाणती ते ते गुरुपदी अभिलासी. धन्या धन्या हो प्रदक्षिणा सद्गुरु रायासी. प्रदक्षिणा करुणी देह भावे वाहिला. श्रीरंगात्मज विठ्ठल पुढे उभा राहिला. धन्या धन्या हो धन्या हो धन्य धन्या हो प्रदक्षिणा सद्गुरु रायाची झाली सर सुरवरा. हो ಈಗ ಕೆಲವು ಮಂದಿಗೆ ಅನಿಸ್ತದೆ ಮುರ್ದಂಗಟ್ಟ ಹಾಳೊಂದು ಉಳಿತಲ್ರಿ ಅಂತ. ಹೌದಲ್ರಿ? ಈ ಒಂದು ಪದ್ಧತಿ ಕೀರ್ತನದೊಂದು ಸೇವಾ ಪದ್ಧತಿ ಹೆಂಗಿರ್ತಂದ್ರೆ ಪ್ರಸಂಗಕ್ಕನುಸಾರ ಯಾವುದನ್ನು ನಾವು ಬಳಸಬೇಕಷ್ಟೇ. ಪ್ರತಿಯೊಂದು ಪೂರ್ತಿ ಹಾಡನ್ನು ಬಳಸಲಿಕ್ಕಾಗೋದಿಲ್ಲ, ಪೂರ್ತಿ ಅಭಂಗನೂ ಬಳಸಲಿಕ್ಕಾಗೋದಿಲ್ಲ. ಮುರ್ದಂಗಟ್ಟಾಳ ಗೋಳ ಭಕ್ತ ಭಾವ ಅಲ್ಲಿದು ಒಂದು ವೈಭವದ ಅದು, ಹೌದಿಲ್ಲ? ಆದರೆ ಸದ್ಗುರುವಿನ ಮಹಿಮೆಯನ್ನು ನಾವು ಹೇಳಲಿಕ್ಕೆ ಹೋದಾಗ ಏನಂತಾರವರು, ಪದೋಪದಿ ಗಡಲೆ ಅಪಾರ ಪುಣ್ಯಾಚಾರ, ಅಪಾರ ಪುಣ್ಯದ ರಾಶಿ ರಾಶಿನೇ ಬಂದುಬೀಳ್ತಂತ. ಏನು ಮೇಲೆ ಮೇಲೆ ಕ್ಷೇತ್ರಕ್ಕೆ ಬರೋದು, ಇಲ್ಲಿ ದಂಡವತ್ತ ನಮಸ್ಕಾರ ಹಾಕೋದು, ಪ್ರದಕ್ಷಿಣೆ ಹಾಕೋದು ಇದರಿಂದ. ಆಮೇಲೆ ಸಕಳೈ ತೀರ್ಥೆ ಗಡಲೆ ಅಮ್ಮ ಆದಿ ಕರುಣಿಕಾಸಿ. ಎಲ್ಲ ತೀರ್ಥಗಳು ಈಗೇನು ಕುಂಭಮೇಳಕ್ಕೆ ಅದು ಹೋಗಿ ಬಂದಿರಲ್ಲ, ಅಲ್ಲಿ 3 ತೀರ್ಥಗಳು ಬಂದವು ಬರೇ, ಗಂಗಾ, ಯಮುನಾ, ಸರಸ್ವತಿ. ಇವರೇನಂತಾರ, ಸಕಳೈ ತೀರ್ಥೆ ಗಡಲೆ ಅಮ್ಮ ಆದಿ ಕರುಣಿ ಕಾಸಿ. ಕಾಸಿ ಗೀಸಿ ಒಳಗೆ ಎಷ್ಟು ತೀರ್ಥವ, ಈ ಭೂಮಿ ಮೇಲೆ ಎಷ್ಟು ತೀರ್ಥವಲ್ಲ, ಎಲ್ಲ ತೀರ್ಥಗಳ ಸ್ನಾನ ಮಾಡಿದಂಥ ಪುಣ್ಯ ಎದುರಾಗದ, ಇಲ್ಲಿ ಬಂದು ಮಾಡೋದ್ರಾಗದ ಅಂದಾಗ ಎಷ್ಟನೇ ಮಹತ್ವದ ಅಂತ. ಖರೆ ಅಂದ್ರೆ ಜ್ಞಾನೇಶ್ವರ ಮಾವಲಿ ಅವ್ರು ಹೇಳ್ತಾರೆ, ಉಪದೇಶ ತಗೊಂಡ ಮೇಲೆ ಕ್ಷೇತ್ರಕ್ಕೆ ತಿಂಗಳಿಗೊಮ್ಮೆರೆ ಬರಬೇಕಂತ. ಸಾಧಕ ತಿಂಗಳಿಗೊಮ್ಮೆರೆ ಕ್ಷೇತ್ರಕ್ಕೆ ಬರಬೇಕು. ನಮ್ಮ ಭಾವರಾಯ ಕುಲಕರ್ಣಿಯವರು ಅವರಂತರ ತಿಂಗಳಿಗೆರೆ ಒಮ್ಮೆ ಯಾರೂ ಬರೋದಿಲ್ಲ, ಏನು ಮಾಡಿಲ್ಲ ಅಂತಂತಾನ, ಹೌದಲ್ಲ? ಆದ್ರೆ ಮಾವುಲಿ ಜ್ಞಾನೇಶ್ವರ ಅಂತಾರ, ಖರೆ ಅಂದ್ರೆ ದಿವ್ಸಕ್ಕೂ ಬರ್ಬೇಕು ನೀವು, ದಿವಸ ಅಂತ ಬರೋದು ಬೇಕಾಗಿಲ್ಲ ನಮಗೆ, ತಿಂಗಳಿಗೊಮ್ಮೆರೆ ಬರ್ರಿ ಅಂತಾರ ಅವರು. ಮಾವುಲಿ ಅವ್ರು ಅಂತಾರ, ಕ್ಷೇತ್ರದಿಂದ ಬರೋ ಗಾಳಿಗೆ ನೋಡ್ಕೊಂಡು, ಈಗ ಬಿಜಾಪುರಕ್ಕೆ ನಿಂತಿದ್ದೆ ಅಂತ ತಿಳ್ಕೊರಿ ನೀವು, ಈ ಕಡೆ ಗಾಳಿ ಬಂತಂತ ತಿಳ್ಕೊರಿ ನೀವು, ಕುಬ್ಕಡ್ಡಿ ಮೇಲೆ ಕ್ಷೇತ್ರ, ನಮ್ಮ ಮಹಾರಾಜರ ಕ್ಷೇತ್ರ ಮೇಲೆ ಗಾಳಿ ಬೀಸಿ ಬಂದದಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ಶಿಷ್ಯ. ನಾವು ಕ್ಷೇತ್ರದಿಂದ ಬಂದರೂ ಸಹಿತ ಏನು ಮಾತಾಡ್ಸೋದು ಬಿಡಂತ. ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಓ ಅಂದ್ರೆ ಈ ಪುಣ್ಯದ ಫಲ ನಮ್ಮಲ್ಲಿ ಹೆಚ್ಚಾತಂತ ತಿಳ್ಕೊರಿ ನೀವು, ನಮ್ಮ ಭಾವನೆಗಳು ಬದಲಾಗ್ತವೆ, ನಮ್ಮ ಒಂದು ವಿವೇಕ ಇಂಥ ಜಾಗೃತ ಆಗ್ತದ. ಸದ್ಗುರುನಾಥರಿಂದ ಉಪದೇಶ ತಗೊಂಡ ಮೇಲೆ ಸಂಸಾರದಾಗ ಯಾಕೆ ಹೊಕ್ಕೆ ಪ್ರಶ್ನೆ ಹೇಳಲಿಕ್ಕೆ ಶುರು ಮಾಡ್ತದೆ. ಉಪದೇಶ ಅದಕ್ಕೆ ತಗೊಂಡು ಹೆಂಗಾರ ನಾನು ಉಪದೇಶ ಅದಕ್ಕೆ ತಗೊಂಡೆ, ಉದ್ಧಾರ ಆಗಲಿಕ್ಕೆ ತಗೊಂಡೆ. ಉದ್ಧಾರ ಆಗ್ಬೇಕಾದ್ರೆ ಸದ್ಗುರುಗಳು ಸಂಸಾರ ತ್ಯಾಗ ಮಾಡಿ ಬಂದ್ರಿ ಇಲ್ಲಿ.
ನಾನು ಅವ್ರು ಬಂದು ಸಂಸಾರದ ಗೋಳ್ಯಾಟ ಹೇಳ್ಕೊತ ನಾ ಕೂತೀನಿ, ಬಿಟ್ಟು ಬರ್ಲಿಕ್ಕೆ ಆಗವಲ್ತು. ವಿಷಯ ಒಂದು ವಾಸನೆಗಳಿಂದ ಹೊರಗೆ ಬರ್ಲಿಕ್ಕೆ ಆಗವಲ್ತು. ಮತ್ತು ಇದನ್ನೆಲ್ಲ ಆಗವಲ್ತಂದ್ರೆ ಉಪದೇಶ ಯಾಕೆ ತಗೊಂಡು ಹೆಂಗಾರ ನಾನು ನಿಗುದಿಲ್ರಿ ಅಂದ. ನೀ ಹೇಳಿದ್ದೀವಪ್ಪ ಶೂರಾಗಲ್ಲ, ಹೇಳಿದ್ದಾರೆ ಮನ್ಯಾಗ ಕೂಡ್ಬೇಕಲ್ಲ, ಹೌದಲ್ಲ? ಎಷ್ಟಂತ ಸಂಸಾರ ಮಾಡೋದು ಹೇಳ್ರಿ ನೀವು. ಕಲ್ಪನಾ ಮಾಡಿಕೊಂಡ್ರೆ ಈಗ ಉಪದೇಶ ತಗೊಂಡು ಸಾಧಕನ ಮೋತಿ ನೋಡಿದ ಕೂಡಲೇ ಗೊತ್ತಾಗ್ಬೇಕು ನಮಗೆ. ಒಂದು ಸ್ವಲ್ಪ ಮೋತಿ ಹೆಂಗಿರ್ಬೇಕು ಗೊತ್ತ? ಲಕ್ಕ 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 ಲಕ್ಕ. ನಮ್ಮ ಮೋತಿ ನೋಡಿದ್ರೆ 4 ಮಂದಿ ಬರಂಗಾಗಿರ್ಬೇಕು. ನಮ್ಮ ಮೋತಿ ನೋಡಿದ್ರು ಅವನಂತ ಕ್ಯಾಟ್ ಮೋತಿ ಮಾಡ್ಕೊಂಡು ಕೊಡ್ತಾನೋ, ಏನು ಉಪಯೋಗ? ಅಂದ್ರೆ ನಮಗೆ ಆನಂದದ ಅನುಭೂತಿನೇ ಆಗಲಿಲ್ಲ ಅಂತಂದ್ರೆ ಸಂಸಾರದೊಳಗೆ ಪೂರ ಮುಳುಗಿಬಿಟ್ಟೇವಂತ ನಾವು. ಈ ಅಗಸಿ ಹಗೆದಾಗ ಜಿಗದಂಗೆ ಆಗ್ಯದ. ಅಗಸಿ ಹಾಗೆ ಇದ್ದಿಲ್ಲ. ಅಗಸಿ ಹಗೆದಾಗ ನೀವು ಜಿಗಿದ್ರಿ ಅಂತ ತಿಳ್ಕೊಂಡು ನೀವು ಮ್ಯಾಲೆ ಬರ್ಸಿಕೊಡುದಿಲ್ಲ. ಏನು ಸಂಸಾರದಾಗಿದ್ರು ಯಾರ ಮೂವತ್ತು ಅಗ್ದಿ ಒಳ್ಳೆ ಲಕ್ಕ 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 ಅದ ಅಂತ ತಿಳ್ಕೊರಿ. ಅಗ್ದಿ ನಗಮೂವತ್ತದ ಈಗ ನಮ್ಮ ಹನುಮಂದಿಯವ್ರಿಗೆ ಗೊತ್ತೆ ಅಂತ ತಿಳ್ಕೊರಿ ನೀವು. ಆವಾಗ ಇವ್ರು ಸಂಸಾರದಾಗ ಭಾಳ ಹೊಕ್ಕಿಲ್ಲ, ಪರಮಾರ್ಥದೊಳಗಿದ್ದಾರ ಅಂತ ಅನ್ನೋದು ನೋಡ್ಬಾರ್ದು. ಕೆಟ್ಟ ಮೋತಿ ಎಷ್ಟು ವರ್ಷ ಆದ್ರಿ ಏನು. ಆತ್ಮಾರಾಮದೊಳಗೆ ಸಮರ್ಥರು ಒಂದು ಮಾತು ಕೇಳ್ತಾರೆ ಶಿಷ್ಯಾಗ, ಅಲ್ಲಪ್ಪ ಹಿಂದಕ್ಕೂ ನೀನು ಲಗ್ನ ಆಗಿದ್ದಿ, ಅವಾಗೇನು ಒಂದು ಹೆಂಡ್ತಿದ್ಲೋ ಏನು ಇಬ್ಬರಿದ್ರು 3 ಮಂದಿ ಇದ್ರು, ಆಗಿನ ಕಾಯ್ದೆ ಹೆಂಗಿದ್ದು ಯಾರಿಗೆ ಗೊತ್ತು? ಒಂದು 3-4 ಮಂದಿ ಹೆಂಡ್ರು ಇರ್ಬೋದು, ಒಂದು 10-20 ಮಂದಿ ಮಕ್ಕಳು ಇರ್ಬೋದು, ಮನೆ ಮೇಲೆ ಮನೆ ಕಟ್ಟಿರ್ಬೋದು, ಹೊಲನೂ ಸಾಕಷ್ಟು ತೊಗೊಂಡಿರ್ಬೋದು. ಈಗ ಅವ ಅಂತ ಕೇಳ್ತಾರೆ. ಹೋದ ಜನ್ಮದ್ದು ಈಗ ಅವ ಅನ್ರಿ ಮಹೇಶ. ಅದೇ ಮನೆ ಮೇಲೆ ಮನೆ ಕಟ್ಟಿದ್ದು, ಒಂದು 8-10 ಮಕ್ಕಳು 20 ಮಕ್ಕಳು, ಇವು ಸುತ್ತಮುತ್ತಲ ಹೆಂಡ್ರು, ಇವೆಲ್ಲ ಈಗ ಅವನ. ಮತ್ತು ಈಗ ಇಲ್ಲಾಂದ್ರೆ ಈಗಿನ್ನು ಮುಂದೆ ಹೆಂಗಿರ್ತಾವ ಹಂಗಾರ? ಯಾಕೋ ಮರ ಆಗಿನ್ನೂ ಈಗಿಲ್ಲ ಅಂದ್ರೆ ಈಗಿನ್ನೂ ಮುಂದೆ ಹೆಂಗಿರ್ತಾವ? ನೀ ಯಾರೇ ಮುಂದಿನ ತಯಾರಿ ಮಾಡ್ಕೊಳಿಕತ್ತಿ. ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಮರಿಮಕ್ಕಳಿಗೆ ಬೇಕು, ಹೂ ಹಾರಿಸ್ಕೋಬೇಕು. 1-2 ಎಷ್ಟು ಆಸೆ ಕಡಿ ತನಕ ಸಾಯೋ ತನಕನೂ ಸಹಿತ ಕೆಲವೊಬ್ಬರು ಕಡಿಕೂ ಕಾಗಿ ಪಿಂಡ ಆಗೋದಿಲ್ಲ. ಏನು ಯಾಕಂದ್ರೆ ಹೂ ಹಾರಿಸ್ಕೊಳ್ಳಾರ್ದು ಹೋಗಿದ್ದಕ್ಕೆ. ಟೋಪಾರ ಕುಮಾಯಿ ಕಾಮಕ್ರೋಧ ತ್ಯಾಸ ಬಾಧೇತನ ಅಡ್ಡ ನಡೆದು ನೋಡ್ರಿ ನೀವು. ನಮ್ಮಲ್ಲಿ ಇನ್ನೂ ಒಬ್ಬರು ಇದು ಗುರುಭಕ್ತರಿದ್ದಾರೆ, ಆನಂದನಾವ್ ಇದ್ದಾರೆ ನೋಡ್ರಿ, ಲೋಗಾವಿ ಅವರು. ಒಬ್ಬನೇ ನಡ್ಕೋತ ಬರ್ತಾನೆ ಇಲ್ಲಿ ಕ್ಷೇತ್ರಕ್ಕೆ. ಏನು ನಮಗೆಂದೂ ಅನಿಸೇ ಇಲ್ಲ ಅದನ್ನು. ಈಗ ನನಗಂತೂ ಅನಿಸಬಾರ್ದು ಬಿಡಿ. ಈಗ ಅನಿಸಿದ್ರೆ ಏನು ಹಾದ್ಯಾಗ ಕೂಡ್ದಾಗ್ತದೆ ಏನು ಏನು ಈಗ ಒಳ್ಳೆ ಈಗ ಅನಿಸಿದಲ್ಲ. ಹಿಂದಕ್ಕೆ ಅಟ್ಲೀಸ್ಟ್ ಸಮರ್ಥರು ಒಂದು ಕೃಪಾ 23 ವರ್ಷ ನಮ್ಮ ಕೈಲಿ ಪಾದಸೇವೆ ತೊಗೊಂಡ್ರು. ಈಗೇನು ಹುಡುಗರು ನೀವು ಇದ್ದಿರಲ್ಲ, ಇಂಥವು ಸಂಕಲ್ಪ ಮಾಡ್ಕೋರಿ, ಬರ್ರಿ ನಡ್ಕೋತ ಬರ್ರಿ. ಇದಕ್ಕಂತೂ ಗೊತ್ತದ, ಮಂಗಮ್ಮನ ಗುಡಿಗೆ ಕಡ್ಲಿ ಹಿಟ್ಟ ಕಲಸಿದ ಇದು ಪುರಿಯದ ಮೊದಲು ಅಲ್ಲಿ ತನಕ ಅದನ್ನ ವಿಚಾರ ಮಾಡ್ಕೊಂಡು ಬರ್ರಿ. ಅಲ್ಲಿ ಬಂದ ಮೇಲೆ ಕುಬ್ಬಕಡ್ಡಿಗೆ ಹೋಗೋದು ವಿಚಾರ ಮಾಡಿರಿ. ಆದರೆ ಒಟ್ಟು ಹೆಂಗಾರ ಯಾಕಾಗವಲ್ಲ. ಕಾಯ ವಾಚ ಮನೆ ಝಾಲ ವಿಷ್ಣುದಾಸ ಕಾಮ ಕ್ರೋಧ ತ್ಯಾಸ ಬಾಧಿತನ. ಕಾಮ ಕ್ರೋಧ ಇವು ನಿಮಗೆ ಬಾಧಿಸಬಾರ್ದು ಅಂತಂದ್ರೆ ನೀವು ಹೀಗೆ ಪಾದಯಾತ್ರೆ ನಿಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ, ಸದ್ಗುರುನಾಥನ ಸೇವೆಗಾಗಿ ತೊಡಸ್ರಿ. ಬರೀ ಇಂದ್ರಿಯಗಳಷ್ಟು ಅಂದಿಲ್ಲ ಅವರು. ವಾಣಿನೂ ಹಂಗೆ ಬೇಕಂತಾರೆ. ನೀವು ಸಾಧಕರಾದ ಮೇಲೆ ನಮ್ಮ ವಾಣಿ ಹೆಂಗಿರ್ಬೇಕಂದ್ರೆ ಸಂಸಾರ ಬಗ್ಗೆ ಮಾತಾಡಬಾರ್ದು. ಶ್ರೀಮಂತ ಸಾಧಕರಾದ ಮೇಲೆ ಸಾಧಕರು ಅಕಸ್ಮಾತ್ ಸಂಸಾರ ಬಗ್ಗೆ ಮಾತಾಡ್ತಿದ್ರಂದ್ರೆ ಅವರು ಸಾಧಕರಲ್ಲ, ವಾಸ್ತವಿಕ ಆಗಿ ಅವರು ಬಾಧಕರೇ ಅಂತ ತಿಳ್ಕೊಂಡು. ಒಪ್ಪಾರ ಕುಮಾಯೇ ಒಪ್ಪಾರ ಕುಮಾಯೇ.
ಸಾಧಕ ಅಂದ್ರೆ ಏನು? ಸಾಧ್ಯವನ್ನ ಗಳಿಸುವ ಸಂಬಂಧ ಯಾರು ಗುರುನಾಥ್ ಹೇಳಿದಂಥ ಉಪಾಸನೆಗಾಗಿಯೇ ಬದುಕಲಿಕ್ಕತ್ತಾರಲ್ಲ ಅವರು ಸಾಧಕರು. ಯಾರು ಅವಗುಣಗಳನ್ನು ತ್ಯಾಗ ಮಾಡಿ ಒಳ್ಳೆಯ ಗುಣಗಳನ್ನು ದಾನ ಮಾಡಿಕೊಳ್ಳಿಕ್ಕತ್ತಾರಲ್ಲ ಅವರು ಸಾಧಕರು. ಯಾರು ಆಹಾರ ವಿಹಾರ ಇವೆಲ್ಲದರಾಗೂ ಬದಲಾವಣೆ ಮಾಡಿ ಸಾತ್ವಿಕ ಆಹಾರ ತಿಳ್ಕೊತ ಸಾತ್ವಿಕ ಜನರ ಸಂಘದೊಳಗೆ ಕಾಲು ಕಳ್ಲಿಕ್ಕತ್ತಾರಲ್ಲ ಅವರು ಸಾಧಕರು. ಸಾಧಕಾತಿ ದಶ ಉಪಾದಿನ ಸಾವೆ. ಯಾರು ಉಪಾಧಿ ಇರ್ಲಾರ್ದ ಬದುಕಲಿಕ್ಕತ್ತಾರಲ್ಲ ಅವರು ಸಾಧಕರು. ನಮ್ಮ ಉಪಾಧಿ ಅಂತ ತುಸುವನ ಮನೆಯನ್ನೂ ಉಪಾಧಿ ಬೇರೆ, ಮಠದನ್ನೂ ಉಪಾಧಿ ಬೇರೆ. ಇವೆಲ್ಲ ಉಪಾಧಿ ಒಳಗೆ ಹೆಂಗಾಗಿಬಿಟ್ಟದಂದ್ರೆ ಮನಸ್ಸು ನಾಮಸ್ಮರಣೆ ಹತ್ತವಲ್ತಾಗ್ಯದ. ಅದಕ್ಕೆ ಅವ್ರಂತಾರ ಉಪಾಧಿ ನಸಾವೆ ಅಂತಾರ. ಬಾಯ್ ಒಳಗೂ ಉಪಾಧಿ ಹಾಕೋಬೇಡ, ಹೊರಗೂ ಹಾಕೋಬೇಡ. ಲೋಲುಪ್ಯತ ಕಾಯ ನಿದ್ರೆ ತೇಜ್ ಜಿನಾವೆ ಭೋಜನ ಕರಾವೆ ಪರಿಮಿತ. ಭಾಳ ಶರೀರ ಬಗ್ಗೆ ಮೋಹ ಮಾಡ್ಕೋಬೇಡ. ತಿರುಗಿ ಮುರುಗಿ ನಿನ್ನ ಶರೀರ ನೀನು ನೋಡ್ಕೋಬೇಡ. ಹಿಂಗೆ ನೋಡ್ಕೋತ ಹೋದೆ ಅಂದ್ರೆ ಒಮ್ಮೆ ಹೆಂಗೆ ಹಾಕೋದಂದ್ರೆ ನೋಡು ಕಣ್ಣುಗಳು ಇಲ್ದಂಗೆ ಆಗ್ತಾವ. ಯಾಕೆ ದಿವ್ಸಕ್ಕೆ ಕೆಟ್ಕೋತ ಹೊಂಟದಿದು. ನಾವ ವಿಚಾರ ಮಾಡಿದರೆ ಮೊದಲು ಎಷ್ಟು ಚಂದ ಇದ್ದೇವೆ ಅಂದು. ಈಗ ನೋಡ್ತೀರೇ ಹನುಮಾನ್ ದೇವರು ನಮ್ಮನ್ನು ನೋಡ್ರಿ ಮೂವತ್ತು ಹೆಂಗಾಗ್ಯಾವ. ಈಗ ಹೆಂಗಂದ್ರೆ ಈಗ ವಯಸ್ಸು ಪ್ರಮಾಣ ಅದು ಹೌದಲ್ಲ. ಅದಕ್ಕೆ ಲೋಲುಪ್ಯತ ಕಾಯ ನಿದ್ರೆ ತೇಜ್ ಜಿನಾವೆ. ಮಲ್ಕೋದು ಕಡಿಮೆ ಮಾಡ್ರಿ ಅಂತಾರೆ ಅವರು. ನಿದ್ರೆ ತೇಜ್ ಜಿನಾವೆ ಅಂದ್ರೇನು? ಸಾಧಕರಾದಾರ ಸ್ವಲ್ಪ ಮಲ್ಕೋದು ಕಡಿಮೆ ಮಾಡಿರಿ. ರಾತ್ರಿ 1-2 ತನಕ ಮೊಬೈಲ್ ನೋಡೋದು, ಮುಂಜಾನೆ 10-11 ತನಕ ಮಲ್ಕೋದು, ಹಗಲಿನ್ನೂ 1-2 ಪ್ರಹಾರಗಳು ಮಲ್ಕೋದ್ರಾಗೆ ಹೋಗಿಬಿಟ್ಟಿರ್ತಾವ. 7 ನಾರಾಯಣ, 7 ಲಕ್ಷ್ಮೀ ರಮಣ, 7 ಶ್ರೀಗಿರಿ ವಾಸ. ಅವ್ರು ಸರ್ ಮಹಾರಾಜರಂತಾರ 10 ಆಗ್ಯದೋ ಈಗ. ಹೌದ್ರಿ, ಎದ್ದದ ನಾ ಈಗಲ್ಲ. ನಾ ಹೇಳಯ್ಯ ಆತ್ಮಾರಾಮ. ಕೆಲವೊಬ್ಬರಂತರೂ ಕಾಕಡಾರ್ತಿನೇ ಮಾಡೋದಿಲ್ಲ. ಹೆಂಗಾರೆ ಯಾವಾಗ ಯಾಕಂದ್ರೆ ಮಾಡ್ತಿದ್ರೆ ಕಾಕಡಾರ್ತಿನೇ ಮಾಡಲಿಲ್ಲ ಅಂದ್ರೆ, ಮಹಾರಾಜರನ್ನ ಎಬ್ಬಿಸಲಿಲ್ಲ ಅಂದ್ರೆ ನೀವು ಮುಂದೆ ಮಹಾರಾಜರ ಪ್ರಸಾದ ಹೆಂಗೆ ಮಾಡ್ತೀರಿ, ಪೂಜೆ ಹೆಂಗೆ ಮಾಡ್ತೀರಿ? ಅದಕ್ಕೆ ಇವೆಲ್ಲ ಏನವಲ್ಲ ಇವನ್ನ ಸಂಕಲ್ಪ ಮಾಡ್ಕೊರಿ. ಈಗೇನು ನಮ್ಮ ಅಶೋಕ್ ಹೇಳಿದ್ರಲ್ಲ ಸತ್ಸಂಗ ಮಾಡ್ಬೇಕಂತ ಮಾಡಿದ್ರು, ಮಾಡಿರಿ ಸತ್ಸಂಗ. ಹಿಂದೆ ಕುರಗಡೆ ಮಾಡೇವು, ಈಗೂ ಮಾಡಿರಿ, ಮುಂದೂ ಮಾಡಿರಿ. ಕರೆ ಬದಲಾವಣೆ ಅಂತರೂ ಏನರ ಮಾಡ್ಕೊಳ್ಬೇಕಲ್ಲ. ನಾವು ನಸಿಕಲೆ ಹೇಳೋದು, ಸಾಧನ ಮಾಡೋದು, ಸತ್ಸಂಗಗಳನ್ನ ಇವನ್ನೆಲ್ಲ ಪರಿವರ್ತನೆ ಆದರೆ ಮಾತ್ರ ಸತ್ಸಂಗ ಮಾಡೋದ್ರ ಲಾಭ ಆಗ್ತದೆ. ಇವು ಉದ್ದೇಶ ಗುರಿ ಸರಿಯಾಗಿ ಇಟ್ಕೊಂಡು ನಾವು ಮಾಡಿದ್ದೇವಂದ್ರೆ ಬದಲಾವಣೆ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಕಾಮ ವಾಚ ವಾಣಿ ಹೆಂಗಿರಬೇಕು ಅಂದರೆ ಮಾತಾಡಿದ್ರೆ ಚಂದಗೆ ಮಾತಾಡಬೇಕು. ಇಲ್ಲಿಕ್ಕಂದ್ರೆ ಮಾತಾಡಲಿಕ್ಕೆ ಹೋಗಬಾರ್ದಂತ. ಒಂದು ಮಾತಾಡಿದ್ರೆ ಮತ್ತೊಬ್ಬರು ಎದೆಯಾಗ ಹೊಡೆದು ಹಿಂದೆ ಬೆನ್ನಾಗ ಪಾರಾಗಂಗೆ ನೀವು ಮಾತಾಡಿಬಿಟ್ರಂದ್ರೆ ನಿಮ್ಮ ಮಾತು ಕೇಳಿದ 3 ತಿಂಗಳು ನನ್ನ ಹಾಸಿಗೆನೇ ಹಿಡಿದಿರ್ತಾನ. ಅದಕ್ಕೆ ಮಾತಾಡಿದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಇಬ್ಬರ ಬಾರಿಸ್ತಾರೆ, ಪದ್ಧತಿನ ಬಾರಿಸ್ತಾರೆ ತಾಳ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮುತ್ತಿನ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ನುಡಿದರೆ ಮುತ್ತಿನ ನುಡಿದರೆ ಲಿಂಗ ಮೆತ್ತಿ ಅಹುದಹುದೆನಬೇಕು, ನುಡಿದರೆ ಲಿಂಗ ನುಡಿದರೆ
ಹಿಂಗೆ ವಾಡಿ ಇರ್ಬೇಕಂತಾರ ನೋಡ್ರಿ. ಓ ಅಂದ್ರೇನು ನೋಡಿದ್ರೆ ಮಹಾರಾಜರು ಹೌದು ಅನ್ಬೇಕು ನಾವು ಮಾತಾಡಿದ್ದಕ್ಕೆ. ಹೌದು, ಯಾಕಂದ್ರೆ ಮಹಾರಾಜರು 50 ವರ್ಷ ಸತ್ತ ಮಾಡಿದೆವು ಅಂತಂದ್ರೆ 50 ವರ್ಷದಿಂದ ಹೋಗೇ ಬಿಟ್ಟಾರಂತ ತಿಳ್ಕೊಬೇಡ್ರಿ. ಏನು ಈಗ ಎಲ್ಲರಕ್ಕಿಂತ ಅತಿ ಸಮೀಪದಾಗಿರೋರು ನಮ್ಮ ಮಹಾರಾಜರು ನಮಗೆ. ಯಾಕಂದ್ರೆ ನಮ್ಮ ಹೃದಯದೊಳಗಿದ್ದಾರ, ನಾಡಿಯೊಳಗಿದ್ದಾರ, ಶ್ವಾಸನೆಯಾಗಿದ್ದಾರ ನಾವು ರೂಪದಿಂದ ಅಂದಾಗ ಅತೀ ಸಮೀಪನ್ಯಾರು ನಮಗೆ ಯಾರಾದರೂ ಇದ್ದವ್ರು ಸಮರ್ಥರು, ಅವರು ಒಳಗಿನ ಅನಿಸ್ಬೇಕು. ಹೌದು ಮಾತಾಡೋಕ್ಕೆ ಇದು ಮಾತಾಡಬೇಕು. ಇಲ್ಲಕ್ಕಂದ್ರೆ ಯಾಕೆ ಮಾತಾಡ್ತೀಪ? ನಿನ್ನ ಮಾತಿನ ಅವಶ್ಯಕತೆ ಯಾರಿಗದ ಹೇಳಿ. ನಮ್ಮ ಮಾತಿನ ಅವಶ್ಯಕತೆ ನಮ್ಮ ಮಕ್ಕಳಿಗೆ ಇಲ್ಲಿಗ. ಇನ್ನು ಹೊರಗಿನವ್ರು ಏನು ಕೇಳ್ತಾರೆ? ಹೌದಲ್ಲ, ನಿನ್ನ ಮಾತಿನ ಅವಶ್ಯಕತೆ ಯಾರಿಗೂ ಇಲ್ಲ. ನಿನಗೂ ವಜ್ಜಾಗಿ ಹೋಗ್ಯದ. ಏನೂ ಮಾತಾಡಬೇಡ, ಮೌನ. ಅದಕ್ಕೆ ಇವರು ಜ್ಞಾನಿಗಳಾದ್ರು ಮೌನದೊಳಿರು ಎಂದಾನು ಸದ್ಗುರು ರಾಯ. ಗುರುದೇವನೋ ಮೌನದೊಳಿರು ಎಂದಾನು ಗುರುದೇವನು ಮೌನ. ಮುಂದಿನ ಬಂದ್ರೆ ಸ್ವಲ್ಪ ಬರ್ತಾನೆ, ಬರ್ತಾನೆ. ಸುಮ್ಮ ಕೂತ್ಬಿಡು ಮಾರಾಯ ನೀ. ಈಗ ನನಗನ್ಬೇಡ್ರಿ ಮತ್ತೆ ನೀವು ಕೂಡ್ಸೋದಾರೆ ಕೀರ್ತನ ಕೂಡ್ಸಿರಿ. ಸುಮ್ಮ ಕೂಡು ಅಂದ್ರೆ ಏನು ಮಾಡಲಿ ನಾನು? ಹೇಳ್ತಾರೆ ಸುಮ್ಮ ಕೂತು ಹೇಳಂದ್ರೆ. ಅದಕ್ಕೆ ಇವು ಮಹಾತ್ಮರ ಮಾತುಗಳು, ಸಮರ್ಥರ ಮಾತುಗಳು, ತತ್ವದ ಮಾತುಗಳು ನೀವು ಬೇಕಾದಷ್ಟು ಮಾತಾಡೋ. ಪ್ರಪಂಚದ ಮಾತುಗಳು ಮಾತಾಡೋದು ಬಂದ್ ಮಾಡಿಬಿಡು. ಯಾರು ಇನ್ನೂ ತನಕ ಪ್ರಪಂಚದ ಬಗ್ಗೆ ಮಾತಾಡಿದವ್ರು ಯಾರೂ ಅದರಿಂದ ಸುಖ ಪಡ್ಕೊಂಡೇ ಇಲ್ಲ. ಆಲಿಮಟ್ಟಿ ಜಂಗಮರಗತೆ ಆಗ್ತದೆ. ನೀ ಅಂತ ಪ್ರತಿಮಾ ನಿನಗೆ ತಾವು ಮಾಡ್ಯಾನ, ಅವನಿಗೆ ತಾವು ಮಾಡ್ಯಾನ. ಹಿಂಗೆ ಪ್ರಪಂಚದಾಗ ಎಲ್ಲರೂ ನಾ ಮೇಲೆ ನೀ ಮೇಲೆ ಅಂದವರೆಲ್ಲರೂ ಹೋಗಿ ಊರು ಹೊರಗೆ ಹೋಗಿ ಅವ್ರಿಗೆ ಅಗದಿ ಆರಾಮ್ ಮಲ್ಕೊಳ್ಳಿಕ್ಕೆ 6 ಫೂಟ್ ಜಾಗ ಸಜ್ಜು ಮಾಡ್ಯಾರ. ಅದನ್ನು ಮಾತಾಡಬೇಡ. ಮಾತಾಡಿದ್ರೆ ತತ್ವದ ಬಗ್ಗೆ ಮಾತಾಡ. ಮಹಾರಾಜರು ಏನು ಹೇಳ್ಯಾರಲ್ಲ, ಮಹಾರಾಜರ ಬಗ್ಗೆ ಮಾತಾಡಲ್ಲ. ಇದೇ ಈಗ ಬರೋ ಹೊತ್ತಿನಾಗ ಹೇಳಿದ್ದು ನಾನು. ಅದೇ ನೀವೆಲ್ಲ ಹುಡುಗರು ಕೂಡ್ರಿ. ಸಚಿನಾಗ ಹೇಳಿದ್ದು ನಾನು, ಮಹಾರಾಜರ ಜೀವನ ಚರಿತ್ರೆ ಓದ್ರಿ, ಆಗಿನ ಘಟನೆಗಳನ್ನು ಒಬ್ರಿಗೊಬ್ರು ಚಿಂತನೆ ಮಾಡಿರಿ. ಆ ಪ್ರಸಂಗದಾಗ ಮಹಾರಾಜರ ಆ ಘಟನೆಯನ್ನು ಹೆಂಗೆ ಪರಿವರ್ತನೆ ಮಾಡಿದರು ಸಮಾಧಾನ ರೀತಿಯಿಂದ ಅನ್ನುವಂಥದ್ದು ನೋಡ್ರಿ. ಇವನ್ನೆಲ್ಲ ಮಾಡಿರಿ. ಉಳ್ಕಿದ್ದು ಮಾತಾಡ್ಕೊತ ಕೂಡಿದ್ರಾಗೂ ಅರ್ತಿಲ್ಲ, ಮೊಬೈಲ್ ಹಿಂಗೆ ಮಾಡ್ಕೊತ ಕೂಡಿದ್ರಾಗೂ ಅರ್ತಿಲ್ಲ. ಅದಕ್ಕೆ ಕಾಮಕ್ರೋಧ ತ್ಯಾಸಿ ಬಾಧತಿನ ನೀವೇನು ಈಗ ಸೇವಾ ಮಾಡಿರಲ್ಲ ಇದರಿಂದ. ಇನ್ನು ವಿಶ್ವಾಸಿತೋ ಕಾರಿ स्वामी वरी सत्ता, विश्वासितो करी स्वामी वरी सत्ता, सकल भोगिता होय त्यांचे, सकल भोगिता होय त्यांचे. काय वाच मने झाला विष्णुदास, काय वाच मने झाला विष्णुदास, काय हो. ವಿಶ್ವಾಸಿತೋ ಕರಿ ಸ್ವಾಮಿವರಿ ಸತ್ತ. ಸದ್ಗುರುನಾಥನ ಸತ್ಯ ಮೇಲೆ ವಿಶ್ವಾಸ ಇಡಂತಾರವರು. ಗುರುನಾಥ ಅಂದ್ರೆ ಬರೀ ಸಾಲೋಡಿಗೆ ಕುಲಕರ್ಣಿಯರು ಅಂತ ತಿಳ್ಕೊಬೇಡ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕರು ಯಾರಾದರೂ ಇದ್ರೆ, ಈ ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಲಯ ಯಾರ ಆದಿಂದೊಳಗರ ಇದ್ರೆ ಅದು ಮತ್ತಾರು ಅಲ್ಲ, ನಿನಗೆ ಅನುಗ್ರಹ ಮಾಡಿದಂಥ ಸದ್ಗುರುನಾಥ ಇದ್ದಾರ. ಇಂಥ ಮಹಾನ್ ಏನಪ್ಪ ಅಂದ್ರೆ ಸ್ಥಿತಿ ಇರೋಂಥ ನಿನ್ನ ಸದ್ಗುರುನಾಥ, ಅವನ ಮೇಲೆ ವಿಶ್ವಾಸ ಇಡು. ರೊಕ್ಕಿದ್ದವ್ರ ಮೇಲೆ, MLAಗಳ ಮೇಲೆ, ಅಧಿಕಾರಿಗಳ ಮೇಲೆ, ಇವತ್ರ ಮೇಲೆ ವಿಶ್ವಾಸ ತೆಗೆದೇ ನಾ ಮಾಡಿಕೊಡ್ತಾನೆ ಬೇಡ. ಅಖಿಲಾಂಡ ಕೋಟಿ ಎಲ್ಲ ಏನಪ್ಪ ಅಂದ್ರೆ ಜೀವರಾಶಿಗಳನ್ನು ಸಲುಹುವಂಥ ಸತ್ಯದ ಇಷ್ಟಿದ್ದು ಸಹಿತ ಯಾವ ಉಪಾದೇಶಗಳಂತ ಹೊರಗಿರಾವ ಯಾರಂದ್ರೆ ಅವನನ್ನು ಸದ್ಗುರುನಾಥ ಇದ್ದಾನ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಕೊನೆ ಚರಣದಾಗ ಅವರು ಅಂದರು, ಇವೆಲ್ಲ ಸಾಧಿಸಬೇಕಾದ್ರೆ ತುಕಾಮಣಿ ಚಿತ್ತ ಕರಾವೆ ನಿರ್ಮಳ
ಏವು ನೀ ಗೋಪಾಲ ರಾಯ್. ನಿಮ್ಮ ಚಿತ್ತ ಶುದ್ಧ ಮಾಡ್ಕೊರಿ ಮೊದಲಂತ. ನೀವು 8 ತಾಸು ಧ್ಯಾನ ಮಾಡ್ತೀಯ ಮಾಡ, ಕರೆ ಚಿತ್ತ ಶುದ್ಧಿ ಇಟ್ಕೋ. ಉಪಾಸನ ಮಾಡ್ತೀಯ ಮಾಡ, ಚಿತ್ತ ಶುದ್ಧಿ ಇಟ್ಕೋ. ಚಿತ್ತ ಶುದ್ಧಿ ಇಟ್ಕೊಳ್ಳಾರ್ದ ನೀವು ಬೇಕಾದ ಮಾಡಿದ್ರು ಸಹಿತ ಅದು ಅದಕ್ಕೂ ವ್ಯರ್ಥ ಆಗ್ತದೆ ಅನ್ನುವಂಥ ಮಾತು ಹೇಳ್ಕೊತ, ನೀ ಚಿತ್ತ ಶುದ್ಧಿ ಇಟ್ಕೊಂಡ ನಿನ್ನ ಚಿತ್ತದೊಳಗೆ ನಿನ್ನ ಮನಸ್ಸಿನಾಗ ಬಂದು ನಿನ್ನ ಹೃದಯದೊಳಗೆ ಸದ್ಗುರುನಾಥ ವಾಸ ಮಾಡ್ತಾನೆ ಅಂತ ಈ ಅಭಂಗ ಹೇಳ್ತದೆ. ಆ ಕೊನೆ ಚರಣ ನಾವು ನೀವುಗಳೆಲ್ಲ ಹರಿ ತುಕಾಮಣೆ ಚಿತ್ತ ಕರಾವೆ ನಿರ್ಮಾಣ, ತುಕಾಮಣೆ ಚಿತ್ತ ಕರಾವೆ ನಿರ್ಮಾಣ, ತುಕಾಮಣೆ ಚಿತ್ತ ಕರಾವೆ ನಿರ್ಮಾಣ, ತುಕಾಮಣೆ ಚಿತ್ತ ಕರಾವೆ ನಿರ್ಮಾಣ. येऊनी गोपाळ राहे तेथे येऊनी गोपाळ राहे तेथे, राहे तेथे, राहे तेथे. काया वाट मने झाला विश्वनाथ, काया वाट मने झाले विश्वनाथ, काया वाट मने झाला विश्वनाथ. येऊनी गोपाळ माने झाला विश्वनाथ, काया वाट काम क्रोध त्याचा भावी जन, काम क्रोध त्याचा भावी जन, काम क्रोध त्याचा बाधितना, बाधितना, बाधितना. काया वाट मने झाला विश्वनाथ, काया वाट मने झाला विश्वनाथ, काया वाट मने झाला विश्वनाथ, झाला विश्वनाथ, झाला विश्वनाथ. अकल्पा ईश्वावे तयाकुळा माझ्या सकळा हरीच्या दासा, कल्पनेची वादान हो कोण काळी ही संत मंडळी सुखी असो, अहंकाराच्या वारा न लागो रासा, माझा विष्णुदासा भाविकाचे नामा म्हणे तया असावे कल्याण, ज्या मुख निदान पाण गोपार कुमाये, जय जय गोपार कुमाये, जय जय गोपाल कुमारे, बोला पुतले राजा ಸಮರ್ಥ ಕೃಪೆಯಿಂದ ಸಂತ ತುಕಾರಾಮ್ ಮಹಾರಾಜರ ಒಂದು ಅಭಂಗವನ್ನು ಪೀಠಿಕೆಯಾಗಿ ಇಟ್ಟುಕೊಂಡು ನಾವು ನೀವುಗಳೆಲ್ಲ ಅವರ ವಿಚಾರಗಳನ್ನು ಶ್ರವಣ ಮಾಡಿದೆವು. ನಾವು ನೀವುಗಳಲ್ಲಿ ಮುಂದಿನ ದಿನಮಾನದೊಳಗೆ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು, ಸದ್ಗುರುಗಳು ಹೇಳಿದಂಥ ಉಪಾಸನೆಯನ್ನು
ಅಖಂಡ ನಾಮ ಸಾಧನೆಯೊಂದಿಗೆ ನೀತಿಯನ್ನು ಕಾಯ್ದುಕೊಂಡು ನಾವು ಈ ಒಂದು ಮಾರ್ಗದೊಳಗೆ ಮುಂದುವರೆದೇವಂದ್ರೆ ಸದ್ಗುರು ಕೃಪೆಯಿಂದ ಸಮಾಧಾನ ಅನ್ನುವಂಥದ್ದು ನಮಗೆ ನಿಮಗೆ ಪ್ರಾಪ್ತ ಆಗ್ತದೆ. ಅಂಥ ಕೃಪಾ ಸದ್ಗುರುನಾಥರು ನಮಗೆ ನಿಮಗೆ ಎಲ್ಲರ ಮೇಲೂ ಮಾಡಲಿ ಅಂತ ಹೇಳ್ಕೊತಾರೆ.